ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹುಬ್ಬಳ್ಳಿಯಲ್ಲಿ ಅರವಿಂದ್ ಬೆಲ್ಲದ ಹೇಳಿಕೆ, 56,000 ನೇಮಕಾತಿ ಕುರಿತು ಸರ್ಕಾರದ ಮೇಲೆ ಒತ್ತಾಯ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ ಹಾಗೂ ಆಕ್ಸಾ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಸರ್ಕಾರ ಹೆದರಿದ ಪರಿಣಾಮವೇ 56,000 ಹುದ್ದೆಗಳ ನೇಮಕಾತಿಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಟೈಮ್ದಲ್ಲಿ 10 ವರ್ಷದಲ್ಲಿ 4,60,00,000 EPF ಅಕೌಂಟ್ಗಳು ತಯಾರಾಗಿ ಹುಟ್ಟಿದ್ದು ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ನೇತೃತ್ವದ ಸರ್ಕಾರದಲ್ಲಿ. ಈಗಿನ ನಮ್ಮ ಸರ್ಕಾರದಲ್ಲಿ 17,90,00,000 ಹೊಸ EPF ಅಕೌಂಟ್ಗಳು, ಅಂದರೆ ಉದ್ಯೋಗ ಸೃಷ್ಟಿ ಆಗೈತಿ. ಅಫ್ಕೋರ್ಸ್ ಖಾಸಗಿ. ಸೊ ಎಲ್ಲ ಜಾಬು ಸರ್ಕಾರನ ಕೊಡುತ್ತೆ ಹೇಳ್ತಿಲ್ಲ. ಉದ್ಯೋಗ ಸೃಷ್ಟಿ ನಮ್ಮ ಸರ್ಕಾರ 7,30,000 ಜಾಬ್. ಈ ನಿರ್ಧಾರವು ವಿದ್ಯಾರ್ಥಿಗಳು ಹಾಗೂ ಪಾಲಕರಲ್ಲಿ ಸಂತೋಷ ಮೂಡಿಸಿದ್ದು, ಇದು ಬಿಜೆಪಿಯ ಹೋರಾಟಕ್ಕೆ ದೊರೆತ ಜಯವಾಗಿದೆ ಎಂದು ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಇಷ್ಟು ದಿನ ಸ್ಪಂದಿಸದೆ ಮೌನವಾಗಿದ್ದ ಸರ್ಕಾರ ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿರುವುದು ಸ್ವಾಗತಾರ್ಹವಾಗಿದ್ದರೂ ಕೇವಲ ನಿರ್ಧಾರ ಸಾಕಾಗುವುದಿಲ್ಲ, ಆದಷ್ಟು ಬೇಗ ನೋಟಿಫಿಕೇಶನ್ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಕೆಪಿ ಅದರ ಕರೆನೆರಳು ಇತ್ತೀಚಿನ ನೇಮಕಾತಿಗಳ ಮೇಲೆ ಬೀಳದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ವಿಳಂಬ ಮಾಡದ ತಕ್ಷಣ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಸೆಕ್ಟರ್ದಲ್ಲಿ ಹೊಸ ಜಾಬ್ಗಳು ಕ್ರಿಯೇಟ್ ಆಗಿದಾವೆ ಅಂತ ಅರ್ಥ. ಸೊ ಅದು 11 ವರ್ಷದಲ್ಲಿ 17,90,00,000 ಹೊಸ EPF ಅಕೌಂಟ್ಗಳು ಆಗಿದಾವೆ. ಸೊ ಅದು 4,60,00,000 ಮೊದಲಿನ 10 ವರ್ಷದಲ್ಲಿತ್ತು. ಆಲ್ಮೋಸ್ಟ್ ನನಗೆ ಆ ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲ. ಕೇಂದ್ರ ಸರ್ಕಾರ ಪ್ರತಿ ವರ್ಷನೂ ಕೂಡ ಕಂಟಿನ್ಯೂಸ್ ಆಗಿ ಜಾಬ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಇಲ್ಲ, 7,30,000 ತಪ್ಪೇನಿಲ್ಲ. ನಾವು ಇಲ್ಲೂ ಕೂಡ ಎಲ್ಲ ಕಡೆನೂ ಬಿಸ್ನೆಸ್ ಪ್ರೊಸೆಸ್ ರೀಇಂಜಿನಿಯರಿಂಗ್ ನಾವು ಮಾಡಿ ಎಷ್ಟು ಜಾಬ್ಗಳ ಅವಶ್ಯಕತೆ ಇದಾವೆ ಅಷ್ಟು ಜಾಬ್ಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಯಾವುದೋ ಒಂದು ಪುರಾತನ ಕಾಲದಲ್ಲಿ ಮಾಡಿದಂಥ ಅಂಕಿ ಸಂಖ್ಯೆ ಇಟ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು 2,84,000 ಜಾಬ್ ಅಂತ ಹೇಳ್ತಾರೆ. 2,84,000ದಲ್ಲಿ ಯಾವ ಜಾಬ್ಗಳು ಆ್ಯಕ್ಚುಲಿ ಬೇಕು, ಏನು ಮಾಡಬೇಕು, ಆವಾಗ ಮಾಡಿದಾಗ ಏನಾಗ್ತೈತಿ, ಆ್ಯಕ್ಚುಲಿ ಜಾಬ್ಗಳು ಏನು ಫಿಲ್ಲಪ್ ಆಗ್ತಾವೆ ಅನ್ನೋದ್ರ ಬಗ್ಗೆ ಜನರಿಗೂ ಹುಡುಗರಿಗೂ ಕಲ್ಪನೆ ಒಂದು ಬರ್ತೈತಿ. ಆ ಕಲ್ಪನೆ ಪ್ರಕಾರ ಅವರು ತಾವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಮಾಡಬೇಕು, ಇದಕ್ಕೆ ಕಾಂಪಿಟೇಷನ್ದಲ್ಲಿ ನಾವು ಮಾಡಬೇಕು ಬೇಡ ಅನ್ನೋದಾಗ್ತದೆ. ಆ ಪ್ರೊಸೆಸ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿ ನಾಯಕರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಅವರು, ವಿದ್ಯಾರ್ಥಿಗಳು ಸತತ ಹೋರಾಟ ನಡೆಸಿದ್ದಾರೆ, ಅವರನ್ನು ಗುರಿಯಾಗಿಸಿ ಕೇಸ್ ಹಾಕುವುದು ಸರಿಯಲ್ಲ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ನಾಯಕರ ಮೇಲೆ ಪ್ರಕರಣ ದಾಖಲಿಸಬಾರದು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಕ್ಯಾಬಿನೆಟ್ ನಿರ್ಧಾರಕ್ಕೂ ಮೊದಲು ಪ್ರಧಾನಿಗೆ ಪತ್ರ ಬರೆದಿದ್ದೇನೆ ಎಂದು ತಿಳಿಸಿದ ಅವರು, ಒಳ ಮೀಸಲಾತಿ ವಿಚಾರದಲ್ಲಿ ಮೊದಲಿನ ಫಾರ್ಮುಲಾವನ್ನೇ ನೇಮಕಾತಿಯಲ್ಲಿ ಪರಿಗಣಿಸಬೇಕು, ಒಳ ಮೀಸಲಾತಿ ಕುರಿತು ನ್ಯಾಯಾಲಯ ಯಾವ ನಿರ್ಧಾರ ಕೈಗೊಳ್ಳುತ್ತದೆಯೋ ಅದರಂತೆ ಮುಂದುವರಿಯೋಣ ಎಂದು ಹೇಳಿದರು. ಅದಕ್ಕೆ ನಾನು ಹೇಳಿದ್ನಲ್ಲ, ಇದ್ರ ಪ್ರಕಾರ ಮಾಡಲಿ ಅಂತೆ ಸರ್ಕಾರ ಐತಲ್ಲ, ಇದನ್ನೆವ ಇಟ್ಕೊಂಡು ಇಂಟರ್ನಲ್ ರಿಸರ್ವೇಷನ್ ಇಲ್ದಂಗೆ ಅಪಾಯಿಂಟ್ಮೆಂಟ್ ಮಾಡಿಗಿಟ್ಟಿದೆ ಅಂಥೇಳಿ ಎಡಗೈ ಸಮುದಾಯಕ್ಕೆ ಸ್ವಲ್ಪ ಚಿಂತೆ ಐತಿ. ಅಥವಾ ಇವ್ರ ಅಲ್ಮಾರಿಗಳಿಗೆ ಕೂಡ ಚಿಂತೆ ಐತಿ, ಲಂಬಾಣಿ ಕೊರ್ಚರಿಗೂ ಕೂಡ ಅದು ಚಿಂತೆ ಐತಿ. ಹಾಗಾಗಿ ಅದು ಫಾರ್ಮುಲಾ ಇಟ್ಕೊಂಡು ಮಾಡಿರಿ ಅಂಥೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಮತ್ತು ಈ ಹೋರಾಟದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಭಾಳ ಒಳ್ಳೆ ರೀತಿಯಿಂದ ಭಾಗವಹಿಸಿದರು. ವಿದ್ಯಾರ್ಥಿಗಳ ಜೊತೆ ಅವ್ರಿಗೂ ಕೂಡ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಪಕ್ಷದ ಪ್ರಮುಖರಿಗೆ, ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.